ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್ ವೇದಿಕಾ ನಯನ ಕಾನ್ಶಿಯಸ್ ಐಸ್. ತುಂಬಾ ಜನ ಕೇಳ್ತಾ ಇರೋಂತ ನಮಗೆ ತಕ್ಷಣಕ್ಕೆ ನಮ್ಮ ಒಂದು ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ಕೊಳ್ಳಕ್ಕೆ ಯಾವ್ದಾದ್ರೂ ಒಂದು ಸ್ವಿಚ್ ಫ್ರೇಮು, ಸ್ವಿಚ್ ವರ್ಡ್ಸ್ ತುಂಬಾ ಸಿಂಪಲ್ ಆಗಿರ್ಬೇಕು, ಆದ್ರೆ ಸೊಲ್ಯೂಷನ್ ಸಿಗ್ಬೇಕು ಅನ್ನೋವಂಥದ್ದು ತುಂಬಾ ಜನ ಕಮೆಂಟ್ ಮುಖಾಂತರ ಕೇಳ್ತಾ ಇದ್ರು. ಹಾಗೆ ಕೆಲವೊಂದು ಸ್ವಿಚ್ ಫ್ರೇಮ್, ಹಾಗೆ ಸ್ವಿಚ್ ವರ್ಡ್ಸು, ಏಂಜಲ್ ನಂಬರ್ಸು, ಏಂಜಲ್ ನಾವು ಕೋಡು ಇದೆಲ್ಲ ಕೊಟ್ಟಾಗ ಅದು ನಮಗೆ ಕನ್ನಡದಲ್ಲಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಸಾಕಷ್ಟು ಜನ ಕೇಳಿದ್ದಾರೆ. ಪ್ರತಿಯೊಂದಕ್ಕೂ ಅದರದೇ ಆದ ವೈಬ್ರೇಷನ್ ಇರುತ್ತೆ ಅಂತ ಹೇಳಿದ್ದೀನಿ. ಆದಷ್ಟು ನಾವು ಕನ್ನಡದಲ್ಲೇನೆ ನಿಮಗೆ ತಲುಪಿಸ್ಲಿಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ. ಆ ಥರ ಕನ್ನಡದಲ್ಲೇ ನಾನು ನಿಮ್ಮೆಲ್ಲರಿಗೂ ಹೆಲ್ಪ್ ಆಗೋ ಥರ ಒಂದು ಸ್ವಿಚ್ ವರ್ಡ್ ಅನ್ನ ತಗೊಂಡು ಬಂದಿದ್ದೀನಿ. ಅದು ಏನು ಅಂತ ಹೇಳಿದ್ರೆ, ಮೊದಲನೇದಾಗಿ ನೀವು ಲಾ ಆಫ್ ಅಟ್ರಾಕ್ಷನ್ಸ್ ಯಾವುದನ್ನ ನೀವು ವಿಶೇಷವಾಗಿ ನಮಗಿದು ಬೇಕೇ ಬೇಕು ಅಂತ ಹೇಳಿ ಮನಸ್ಸಿಂದ ನೀವು ಎಕ್ಸ್ಪೆಕ್ಟ್ ಮಾಡ್ತಾ 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 ಯಾವುದ್ರ ಬಗ್ಗೆ ನೀವು ಗಮನವನ್ನು ಹರಿಸ್ತಾ ಯಾವುದ್ರ ಬಗ್ಗೆನೇ ನಿರಂತರವಾಗಿ ಯೋಚನೆ ಮಾಡ್ತಾ ಇರ್ತೀರೋ ಅದು ನಿಮಗೆ ವರ್ಕ್ ಆಗೇ ಆಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತ ವಿಷಯ. ಯಾವುದ್ರನ್ನ ನೀವು ನೋಡಿ, ಈ ಒಂದು ತಿಳ್ಕೊಳ್ಳಿ, ಕೆಟ್ಟದ್ರ ಬಗ್ಗೆನೇ ನಾವು ತುಂಬಾ ತಲೆ ಕೆಡಿಸ್ಕೊಂಡು, ಮನಸ್ಸು ಕೆಡಿಸ್ಕೊಂಡು, ದುಃಖ ಪಟ್ಕೊಂಡು ನಾವು ಒಂದು ಮೂಲೆಯಲ್ಲಿ ಕುತ್ಕೊಂಡು ಅಳ್ತಾ ಇದ್ರೆ ಅದಕ್ಕೆ ಹೊರಗಡೆ ಬರ್ಲಿಕ್ಕೆ ಆಗೋದೇ ಇಲ್ಲ. ಅದೇ ದಿನನಿತ್ಯವೂ ಅದೇ ಆಗ್ತಾ ಇರುತ್ತೆ. ಅದು ಕೂಡ ನೆಗೆಟಿವ್ ಅಟ್ರಾಕ್ಷನ್ ಆಗ್ಬಿಟ್ಟಿರುತ್ತೆ. ಹಾಗಾಗಿ ಪಾಸಿಟಿವ್ ಆಗಿ ಲಾ ಆಫ್ ಅಟ್ರಾಕ್ಷನ್, ಈ ಮ್ಯಾನಿಫೆಸ್ಟೇಷನ್ಸ್ ಎಲ್ಲ ನಾವು ಹೇಗ್ ಮಾಡಬೇಕು ಅಂತ ಹೇಳಿದ್ರೆ, ನಮ್ಮ ಡೇ ಟು ಡೇ ಲೈಫ್ ಅಲ್ಲಿ, ದಿನನಿತ್ಯದ ನಮ್ಮ ಜೀವನದಲ್ಲಿ ನಮಗೆ ಸಾಕಷ್ಟು ನಮ್ಮದೇ ಆದ ವಿಶಸ್ ನ ಹೇಗೆ ನಾವು ಫುಲ್ಫಿಲ್ ಮಾಡ್ಕೊಳ್ಳೋದು ಅಂತ ಹೇಳಿ ನಾವು ಕಾಯ್ತಾ ಇರ್ತೀವಿ. ಅದಕ್ಕೋಸ್ಕರ ನಾವು ಏನ್ ಮಾಡ್ತೀವಿ, ಏನಾದ್ರೂ ಪರಿಹಾರಗಳಿದೆಯಾ, ಎಲ್ಲಾದ್ರೂ ಹೋಗಿ ಯಾವ ದೇವ್ರ ಮುಂದಾದ್ರೂ ಎಲ್ಲಾದ್ರೂ ಹೋಗಿ ಹರಕೆ ಮಾಡ್ಕೋಬೇಕಾ, ಕೋರಿಕೆಯನ್ನ ಇಡಬೇಕಾ, ಬೇಡಿಕೆಯನ್ನ ಇಡಬೇಕಾ ಅನ್ನೋದನ್ನ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಅಂತ ಸಂದರ್ಭದಲ್ಲಿ ಯಾವ ವಿಚಾರವಾಗಿ ನಮಗೆ ದೀರ್ಘವಾದ ಒಂದು ಹೋರಾಟ ನಡೀತಾನೆ ಇರುತ್ತೆ, ಆದ್ರೆ ಸೊಲ್ಯೂಷನ್ ಸಿಕ್ಕಿರಲ್ಲ. ಅಂತದಕ್ಕೆಲ್ಲ ಈ ಮ್ಯಾನಿಫೆಸ್ಟೇಷನ್ ಅನ್ನೋದು ತುಂಬಾ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ನೀವು ಯಾರೇ ನನ್ನ ವಿಡಿಯೋ ನೋಡಿದ್ಮೇಲೆ ಯಾರೆಲ್ಲ ಮ್ಯಾನಿಫೆಸ್ಟೇಷನ್ ಬಗ್ಗೆ ನಿಮಗೆ ಏನಾದ್ರೂ ಡೌಟ್ಗಳಿದ್ರೆ ನೋಡಿ, ಡೌಟ್ ಏನಾದ್ರೂ ಇದ್ರೆ ಅದನ್ನ ಕ್ಲಿಯರ್ ಮಾಡ್ಕೊಂಡು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಅಂತ ನಾನು ಹೇಳೋಂಥದ್ದು. ಮೊದಲು ನಿಮಗೆ ಯಾವುದ್ರ ಬಗ್ಗೆ ನಿಮಗೆ ಒಂದು ವಿಶ್ ಫುಲ್ಫಿಲ್ ಮಾಡ್ಕೊಳ್ಬೇಕು, ಸಕ್ಸಸ್ ಮಾಡ್ಕೊಳ್ಬೇಕು ಅಂದ್ರೆ ಆ ವಿಶ್ ದೃಢವಾಗಿ ನಿಮ್ಮ ಮೈಂಡ್ ಅಲ್ಲಿ ಇದು ನನಗೆ ಬೇಕೇ ಬೇಕು ಅಂತ ಹೇಳಿ ನೀವು ನಿರ್ಧಾರ ಮಾಡಿ ಮೈಂಡ್ ಅಲ್ಲಿ ಇಟ್ಕೊಂಡ್ ಬಿಡ್ಬೇಕು. ನಾನು ಈ ವಿಶ್ ಇಟ್ಕೊಂಡಿದ್ದೀನಿ, ನನಗೆ ಸಿಗುತ್ತಾ, ಬರುತ್ತಾ, ಯಾರು ಕೊಡ್ತಾರೆ, ಎಲ್ಲಿಂದ ಬರುತ್ತೆ, ನಾನು ಆಸೆ ಪಟ್ಟಿರೋದು ಸಿಗುತ್ತಾ, ಇದೆಲ್ಲ ನೀವೇ ಅಡೆತಡೆಗಳನ್ನ ಇಟ್ಕೊಂಡು ಹೋಗ್ಬಿಟ್ರೆ ನಿಮ್ಮ ವಿಶ್ ಸಕ್ಸಸ್ ಆಗಲ್ಲ. ಯಾರಿಗೆಲ್ಲ ಈ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಮಾಡ್ತಾ ಇದ್ದೀರಿ, ಯಾರೆಲ್ಲ ಇದ್ರ ಬಗ್ಗೆ ನೀವು ತುಂಬಾನೇ ನೆಗೆಟಿವ್ ಆಲೋಚನೆಗಳನ್ನ ಇಟ್ಕೊಂಡಿದ್ದೀರಿ, ದಯವಿಟ್ಟು ಮಾಡಬೇಡಿ ಅಂತಾನೆ ಹೇಳ್ತೀನಿ ನಾನು. ಇದನ್ನ ಟ್ರಸ್ಟ್ ಇಶ್ಯೂಸ್ ಅಂತ ಕರೀತಾರೆ. ಸೊ ಇದನ್ನ ನೀವು ಯಾರಾದ್ರೂ ಇಟ್ಕೊಂಡಿದ್ರೆ ದಯವಿಟ್ಟು ಟೈಮು ವೇಸ್ಟ್ ಆಗ್ಬಿಡುತ್ತೆ ನಿಮಗೆ. ಸೊ ಇಲ್ಲಿ ಏನಾಗುತ್ತೆ, ನಿಮ್ಮ ವಿಶ್ ಯಾವ್ದಿದೆ ದೃಢವಾಗಿ ನೀವು ಆ ವಿಶ್ ಖಂಡಿತವಾಗಿ ಅದು ನನಗೆ ಬೇಕೇ ಬೇಕು ಅಂತ ಹೇಳಿ ನೀವು ಆ ವಿಶ್ನ ಬಗ್ಗೆ ನೀವು ಆಸೆಯನ್ನ ಪಡಬೇಕು, ಇಂಟ್ರೆಸ್ಟ್ ಅನ್ನ ತೋರಿಸ್ಬೇಕು, ಅದನ್ನ ಹತ್ರ ಬರ್ಲಿಕ್ಕೆ ಅಟ್ರಾಕ್ಟ್ ಮಾಡ್ಕೊಳ್ಳಿ. ಎಷ್ಟೆಲ್ಲ ಇದೆ, ಎಷ್ಟೆಲ್ಲ ಪ್ರಯತ್ನವನ್ನ ನೀವು ಮಾಡಬೇಕು ಅಂತ ನೀವು ಇದ್ರ ಬಗ್ಗೆನೇ ನೀವು ಗಮನ ಕೊಟ್ಟಾಗ ಮಾತ್ರ ಯೂನಿವರ್ಸ್ ಕಡೆಯಿಂದ ನಿಮಗೆ ಸಕ್ಸಸ್ ಅನ್ನೋಂಥದ್ದು ರಿಸಲ್ಟ್ ಪಕ್ಕಾ ಸಿಗುತ್ತೆ. ನೀವು ತಿಳ್ಕೊಳ್ಳೇಬೇಡಿ, ಯೂನಿವರ್ಸ್ ನಮ್ಮ ಪ್ರತಿಯೊಂದು ಉಸಿರಾಟನು ಹೇಗಿದೆ ಅನ್ನೋದನ್ನ ನೋಡ್ತಾ ಇದೆ, ನಮ್ಮ ಯೋಚನೆ ಆಲೋಚನೆ ಹೇಗಿದೆ ಅನ್ನೋದನ್ನ ನೋಡ್ತಾ ಇದೆ. ಸಾಕ್ಷಾತ್ ನಾವೆಲ್ಲ ಅನ್ಕೊಳ್ಳುವಂಥದ್ದು ಭಗವಂತ ಅಂದ ತಕ್ಷಣ ನಾವು ಮೇಲ್ ತೋರಿಸ್ತೀವಿ. ಇಡೀ ವಿಶ್ವ, ಇಡೀ ಬ್ರಹ್ಮಾಂಡನೇ ನಾವು ಯೂನಿವರ್ಸ್ ಅಂತ ಕರೆಯುವಂಥದ್ದು. ಹೀಗಿರುವಾಗ ನಿಮ್ಮ ಯೋಚನೆಗಳು, ಆಲೋಚನೆಗಳು ಯಾವುದೇ ಒಂದು ವಸ್ತುವನ್ನ
ಒಂದು ಇದನ್ನ ನಾವು ಪಡ್ಕೊಳ್ಬೇಕು ಅಂತ ಅಂದಾಗ ಅದರ ಬಗ್ಗೆ ನಿಮಗೆ ಎಷ್ಟು ಸ್ಟ್ರಾಂಗ್ ಆಗಿ ನಿಮ್ಮ ಒಂದು ಬಿಲೀಫ್ ಸಿಸ್ಟಮ್ ಇದೆ, ಅದನ್ನ ಎಷ್ಟು ಟ್ರಸ್ಟ್ ಮಾಡ್ತೀರಿ, ಇದ್ರ ಮೇಲೆನೆ ನಿಮಗೆ ಸಿಗೋ ಅಂತದ್ದು. ಇಲ್ಲಿ ನಾನು ತಗೊಂಡು ಬಂದಿರೋವಂಥದ್ದು ಕೇವಲ 3 ಸಾರಿ ಮಾತ್ರ ನೀವು ಇದರ ಬಗ್ಗೆ ನಾನು ಕೊಟ್ಟಿರುವಂತ ಈ ಸ್ವಿಚ್ ಫ್ರೇಮ್ ಬಗ್ಗೆ ನೀವು ಅನ್ಕೊಳ್ಳುವಂಥದ್ದು. ಮನಸ್ಸು ಮಾಡಿದ್ರೆ 15 ನಿಮಿಷದಲ್ಲಿ ನಿಮಗೆ ಇದು ಉತ್ತರ ಸಿಕ್ಕಿಬಿಡುತ್ತೆ. ಯಾವುದಕ್ಕೆಲ್ಲ 15 ನಿಮಿಷದಲ್ಲಿ ಉತ್ತರ ಸಿಗುತ್ತೆ ನೋಡೋಣ ಬನ್ನಿ. ಹಾಗಿದ್ರೆ ಅದು ಏನು ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಫಾರ್ ಎಕ್ಸಾಂಪಲ್, ಮೊದಲು ನಾವು ಜಾಬ್ ಇಂಟರ್ವ್ಯೂಗೆ ಹೋಗ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ. ಜಾಬ್ ಇಂಟರ್ವ್ಯೂಗೆ ಹೋಗ್ತಾ ಇದ್ದೀರಿ. ಯಾರಿಗೆಲ್ಲ ತುಂಬಾ ಜನ ನಮ್ದು ಜಾಬ್ಗಂತಾನೆ ನಾನು ವಿಡಿಯೋಸ್ ಮಾಡಿದ್ರು ಸಹ ಎಷ್ಟೋ ಈ ಮ್ಯಾನಿಫೆಸ್ಟೇಷನ್ಸ್ ಗಳಲ್ಲಿ ಕೇಳ್ತೀರಿ, ನನಗೆ ಜಾಬ್ ಬೇಕು, ಪರ್ಮನೆಂಟ್ ಜಾಬ್ ಬೇಕು, ಡ್ರೀಮ್ ಜಾಬ್ ಬೇಕು, ಗವರ್ನಮೆಂಟ್ ಜಾಬ್ ಬೇಕು, ಇದೆಲ್ಲ ನೀವು ನನಗೆ ಕಾಮೆಂಟ್ಸ್ ಮುಖಾಂತರ ಕೇಳ್ತಾ ಇರ್ತೀರಿ. ಹೀಗೆ ನೀವು ಯಾರಿಗೆಲ್ಲ ಜಾಬ್ ಗೋಸ್ಕರ ಟ್ರೈ ಮಾಡ್ತಾ ಇದ್ದೀರಿ ಅವ್ರಿಗೂ ಇದನ್ನೇ ನಾನು ಹೇಳುವಂಥದ್ದು. ಇಂಟರ್ವ್ಯೂ ಅಟೆಂಡ್ ಮಾಡ್ತಾ ಇದ್ದೀರಿ ಅವ್ರಿಗೂ ಹೇಳುವಂಥದ್ದು, ಈ ಇಂಟರ್ವ್ಯೂ ಹೋಗಿ ಬಂದ ಮೇಲೆ ನೀವು ಯಾವ ರೀತಿ ಇರಬೇಕು, ಇದೆಲ್ಲದೂ ಓವರ್ ಆಲ್ ನಾನು ಜಾಬ್ಗೋಸ್ಕರ ಹೇಳ್ತಾ ಇರುವಂಥದ್ದು. ಇಲ್ಲಿ ಸಿಂಪಲ್ ಆಗಿ ನೀವು ಜಾಬ್ಗೆ ಹೊರಟಿದ್ದೀರಾ ಅಂದ್ರೆ ಒಂದು ಇಂಟರ್ವ್ಯೂಗೆ ಹೋಗ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ. ಹೋಗೋದಕ್ಕೆ ಮುಂಚೆನೆ ನಿಮ್ದು ಮೈಂಡ್ ಸೆಟ್ ಅಲ್ಲಿ ಈ ಜಾಬ್ ನನಗೆ ಸಿಕ್ಕಿದೆ ಅಂತಾನೆ ತಿಳ್ಕೊಂಡ್ಬಿಡಿ. ನೋಡಿ, ಇಂಟರ್ವ್ಯೂಗೆ ಹೋಗೋಕ್ ಮುಂಚೆ ನೀವು ಎಲ್ಲರೂ ಇದನ್ನ ಮಾಡ್ಬೇಕಾಗಿರೋಂಥದ್ದು ಏನು ಅಂದ್ರೆ ನೀಟಾಗಿ ನಾವು ಇಲ್ಲಿ ಕೆಳಗಡೆ ಕೊಡ್ತಾ ಹೋಗ್ತೀನಿ. ಅದಕ್ಕೆ ನನಗೆ ಜಾಬ್ ತೋರಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಯೂನಿವರ್ಸ್ ಅಥವಾ ವಿಶ್ವಕ್ಕೆ. ನೋಡಿ ಎಷ್ಟು ಸಿಂಪಲ್ ಇದೆ, ತುಂಬಾ ಸಿಂಪಲ್ ಅನಿಸ್ತಾ ಇದೆ ಅಲ್ವಾ ನಿಮಗೆ? ಅರೆ, ಇಷ್ಟು ಹೇಳ್ಬಿಟ್ರೆ ನಮ್ಗೆ ಜಾಬ್ ಸಿಗುತ್ತಾ? ನೋಡಿ, ಈ ತರ ಎಲ್ಲ ಯೋಚನೆ ಮಾಡಿದ್ರೆ ಅಲ್ಲಿ ಮತ್ತೊಂದು ಡೌಟ್ ಬಂದ್ಬಿಡುತ್ತೆ. ಹಾಗಾಗಿ ಡೌಟ್ ಪಡಕ್ ಹೋಗ್ಲೇಬೇಡಿ ಅಂತಾನೆ ಹೇಳೋದು. ನನಗೆ ಈ ಜಾಬ್ ಅನ್ನು ತೋರಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ವಿಶ್ವಕ್ಕೆ, ಬ್ರಹ್ಮಾಂಡಕ್ಕೆ ಅಥವಾ ಯೂನಿವರ್ಸ್ಗೆ. ಇದನ್ನ ಸಂಪೂರ್ಣ ಮನಸ್ಸಿನಿಂದ 3 ಸಾರಿ ಇದನ್ನೇ ಹೇಳ್ಕೊಳ್ಳಿ. ನನಗೆ ಈ ಜಾಬ್ ಅನ್ನು ತೋರಿಸಿಕೊಟ್ಟಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು, ನನಗೆ ಈ ಜಾಬ್ ಅನ್ನು ತೋರಿಸಿಕೊಟ್ಟಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಅಂತ ಈ ತರ ನೀವು 3 ಸಾರಿ ಹೇಳ್ಬಿಟ್ಟು ಇದ್ರ ಬಗ್ಗೆ 1% ನೀವು ಡೌಟ್ ಇಟ್ಕೊಳ್ಳದೇನೆ ಕಣ್ಣು ಮುಚ್ಕೊಂಡು ಯಾವ ಕಂಪನಿಯಲ್ಲಿ ನೀವು ಇಂಟರ್ವ್ಯೂಗೆ ಹೋಗಿದ್ರಿ, ಅಲ್ಲಿ ಏನೇನೆಲ್ಲ ಆಯ್ತು, ಆ ಕಂಪನಿಯಲ್ಲಿ ಆಲ್ರೆಡಿ ನೀವು ಅಪಾಯಿಂಟ್ಮೆಂಟ್ ಲೆಟರ್ ತಗೊಂಡು ಆ ಕಂಪನಿನೋ ಆಫೀಸೋ ಇನ್ನೇನು ವರ್ಕ್ ಪ್ಲೇಸ್ ಎಲ್ಲಿಗೆ ಹೋಗಿದ್ರೋ ಅದನ್ನ ನೀವು ವಿಜುವಲೈಸ್ ಮಾಡಿಕೊಂಡು ಇಲ್ಲಿ ನಾನು ಕೆಲ್ಸಕ್ಕೆ ಬರ್ತಾ ಇದ್ದೀನಿ, ಆಲ್ರೆಡಿ ನನ್ನ ಕೆಲಸ ಶುರುವಾಗಿದೆ, ನನಗೆ ಜಾಬ್ ಸಿಕ್ಕಿದೆ ಅಂತ ಹೇಳಿ ಖುಷಿ ಖುಷಿಯಿಂದ ಮತ್ತೊಮ್ಮೆ ನೀವು ಜಸ್ಟ್ ಹೇಳ್ಕೊಂಡ್ಬಿಡಿ, ಇಲ್ಲಿ ನನಗೆ ಈ ಜಾಬ್ ಅನ್ನು ತೋರಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ವಿಶ್ವಕ್ಕೆ ಅಂತ ಹೇಳಿ ನೀವು ಮನಸಾರೆ ಹೇಳ್ಕೊಂಡ್ಬಿಟ್ಟು ನೀವು ಇದನ್ನ ಬಿಟ್ಬಿಡ್ಬೇಕು. ವಿಡಿಯೋದಲ್ಲಿ 15 ನಿಮಿಷದಲ್ಲಿ ರಿಸಲ್ಟ್ ಬಂದಿದೆ ಅಂತ ಹೇಳಿದ್ದಾರೆ. ನಾನು ಇಂಟರ್ವ್ಯೂಗೆ ಹೋಗಿ ಬಂದು 5 ನಿಮಿಷ ಆಯ್ತು, 10 ನಿಮಿಷ ಆಯ್ತು, ಈ ತರ ಖಂಡಿತ ಕೌಂಟ್ ಮಾಡಬೇಡಿ. ಯಾಕೆ ಅಂದ್ರೆ 15 ನಿಮಿಷದಲ್ಲೂ ಸಹ ವಿಶ್ವಕ್ಕೆ ಯಾವ ರೀತಿ ನಿಮಗೆ ರೀಚ್ ಆಗಿ ಎಷ್ಟು ಸಾರಿ ಏನಾಗುತ್ತೆ, ಇಂಟರ್ವ್ಯೂ ಆದ್ಮೇಲೆ ನೀವು ಸ್ವಲ್ಪ ಹೊರಗಡೆ ವೇಟ್ ಮಾಡ್ತಾ ಇರಿ ಅಂತನೂ ಕೂಡ ಹೇಳಿರ್ತಾರೆ. ಅಂತ ಸಂದರ್ಭದಲ್ಲಿ ಅವ್ರು ಶಾರ್ಟ್ ಲಿಸ್ಟ್ ಮಾಡೋವಂಥದ್ದು ಇನ್ನೇನೇನು ಆಗ್ತಾ ಇರುತ್ತೆ. ಸಡನ್ ಆಗಿ ನೋಟಿಸ್ ಬೋರ್ಡ್ ಅಲ್ಲಿ ನಿಮ್ದು ನೇಮ್ ಬರೋ ಅಂತದ್ದು ಏನೇನೋ ಆಗ್ತಾ ಇರುತ್ತೆ. ಅದರಲ್ಲಿ ನೀವು ಯಾಕೆ ಆಗಿರ್ಬಾರ್ದು, ಅದಕ್ಕೆ ಹೇಳುವಂಥದ್ದು ಕೇವಲ 15 ನಿಮಿಷದಲ್ಲಿ ಯೂನಿವರ್ಸ್ ಕಡೆಯಿಂದ ನಿಮ್ಗೆ ಗಿಫ್ಟ್ ಸಿಗತ್ತೆ, ನಿಮ್ಮ ವಿಶ್ ಸಕ್ಸಸ್ ಆಗುತ್ತೆ. ಯಾರು ನನ್ನನ್ನ ಕರೀತಾ ಇದ್ದಾರೆ, ಇವರಿಗೋಸ್ಕರ ನಾನು ಅಷ್ಟು ಅನ್ಬೇಕು, ಬ್ಲೆಸ್ಸಿಂಗ್ ನ ಕೊಡ್ಬೇಕು ಅಂತ ಹೇಳಿ ಯೂನಿವರ್ಸ್ ಕಡೆಯಿಂದ ನಿಮ್ದು ವಿಶ್ ಸಕ್ಸಸ್ ಆಗುತ್ತೆ. ಅದಕ್ಕೋಸ್ಕರ ನಾವು ಹೇಳ್ತಾ ಇರೋದು ಕೇವಲ 15 ನಿಮಿಷದಲ್ಲಿ ನಿಮ್ಮ ವಿಶ್ ಸಕ್ಸಸ್ ಆಗುವಂತದ್ದು. ಹಾಗೆ ಯಾರಿಗೆಲ್ಲ ಮದುವೆ ಪ್ರಪೋಸಲ್ ಬಂದಿದೆ, ಮದುವೆ ಪ್ರಪೋಸಲ್ ಕೂಡ ಒಂದು ಇಂಟರ್ವ್ಯೂನೇ. ಅಂದ್ರೆ ಹುಡುಗ ಹುಡುಗಿ ನೋಡಕ್ ಹೋಗೋದು, ಎಷ್ಟೋ ಕಡೆಗೆ ಹುಡುಗಿನೇ ಹುಡುಗನ ಮನೆಗೆ ಹೋಗುವಂಥದ್ದು, ಇದೆಲ್ಲದೂ ಇರುತ್ತೆ. ಅದು ಕೂಡ ಇಂಟರ್ವ್ಯೂನೇ. ಅಲ್ಲೂ ಕೂಡ ನಮಗೆ ಇಷ್ಟಪಟ್ಟಿರೋ ಅಂತ ಹುಡುಗ ಹುಡುಗಿ ಸಿಕ್ಕಿದೆ ಅಂತ ಹೇಳಿ
ಮನಸ್ಸಿನಲ್ಲೇ ನೀವು ಪಾಸಿಟಿವ್ ಥಾಟ್ಸ್ ನ ಕೊಟ್ಟುಕೊಂಡು ಈ ಪ್ರಪೋಸಲ್ ನ ಮುಂದುವರಿಸ್ಕೊಂಡು ಹೋದಾಗ ಬೈ ಚಾನ್ಸ್ ಅರೆ ಹುಡುಗ ನಮ್ಗೆ ಇನ್ನೂ ಒಂದ್ ಸ್ವಲ್ಪ ಹಾಗಿರ್ಬೇಕಿತ್ತು ಹೀಗಿರ್ಬೇಕಿತ್ತು ಅಂತ ಹುಡುಗಿ ಅಂದ್ಕೊಂಡ್ರೆ, ಹುಡುಗನು ಕೂಡ ಹುಡುಗಿ ಬಗ್ಗೆ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನನ್ಗೆ ಯಾಕೋ ಈ ಹುಡುಗಿ ಸರಿ ಬರ್ಲಿಲ್ಲ ಅಂತ ಹುಡುಗನ ಮನೆಯವ್ರು ಏನಾರ ಅನ್ಕೊಂಡು ಜಾತಕ ಸೆಟ್ ಆಗಿ ಎರಡು ಫ್ಯಾಮಿಲಿ ಒಪ್ಕೊಂಡಿತ್ತು ಆದ್ರೂ ಯಾಕೋ ಮದ್ವೆ ಫಿಕ್ಸ್ ಆಗ್ಲಿಲ್ಲ ಅಂತ ಯಾರೆಲ್ಲ ಅನ್ಕೊಂಡಿದ್ದೀರೋ ಆಗ ಅವ್ರು ಹೇಳ್ಕೊಳ್ಳಿ, ನನಗೆ ಈ ಮ್ಯಾರೇಜ್ ಪ್ರಪೋಸಲ್ ತೋರಿಸಿಕೊಟ್ಟಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು 3 ಸಾರಿ ಹೇಳ್ಕೊಳ್ಳಿ. ನಿಮ್ಗೆ ಯಾವ ಪ್ರಪೋಸಲ್ ಬಂದಿದೆ, ಅವರೊಟ್ಟಿಗೆ ನಿಮ್ಮ ಮದುವೆ ಆಗಿದೆ, ನೀವು ಎರಡೂ ಫ್ಯಾಮಿಲಿ ಚೆನ್ನಾಗಿದ್ದೀವಿ, ಖುಷಿ ಖುಷಿಯಿಂದ ಇದ್ದೀವಿ ಅಂತ ಹೇಳಿ ವಿಜುವಲೈಸ್ ಮಾಡ್ಕೊಳ್ಳಿ. ಪಕ್ಕಾ 100% ನಡೆಯುತ್ತೆ ಅಂತ ಹೇಳಿ ನೀವು ಇದ್ರ ಬಗ್ಗೆನೇ ಸಂಪೂರ್ಣವಾಗಿ ಹೇಳ್ಕೊಂಡ್ಬಿಟ್ಟು ಬಿಟ್ಬಿಡ್ಬೇಕು. ಇಲ್ಲೂ ಕೂಡ ಮಧ್ಯದಲ್ಲಿರೋಂಥವ್ರು ಯಾರು ಈ ರಿಲೇಶನ್ಶಿಪ್ ನ ರೆಡಿ ಮಾಡ್ಬೇಕು ಅಂತ ಓಡಾಡ್ತಿರ್ತಾರಲ್ವಾ, ಬ್ರೋಕರ್ಸ್, ಮ್ಯಾರೇಜ್ ಬ್ರೋಕರ್ಸ್ ಗಳೇ ಇರ್ಬೋದು ಅಥವಾ ರಿಲೇಟಿವ್ಸ್, ಫ್ರೆಂಡ್ಸ್ ಯಾರು ಇರ್ತಾರೆ ಈ ಪ್ರಪೋಸಲ್ಸ್ ನ ನಿಮ್ಗೆ ಕೊಟ್ಟಿರೋರು, ಈ ಮದ್ವೆ ಅವ್ರು ಎರಡು ಕಡೆ ಒಪ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಅಲ್ವಾ, ಅದು ಕೇವಲ 15 ನಿಮಿಷದಲ್ಲಿ ನಿಮಗೆ ಉತ್ತರ ಸಿಗಬಹುದು. ಅದಕ್ಕೇನೆ ಕೇವಲ 15 ನಿಮಿಷದಲ್ಲಿ ಯೂನಿವರ್ಸ್ ಕಡೆಯಿಂದ ಏನ್ ಬೇಕಾದ್ರೂ ನಿಮಗೆ ರಿಸಲ್ಟ್ ಫಟ್ ಅಂತ ಹೇಳಿ ಸಿಗುವಂತ ಚಾನ್ಸಸ್ ತುಂಬಾನೇ ಇರುತ್ತೆ. ಓಕೆ, ಒಂದು ಪ್ರಮೋಷನ್ ಇರಬಹುದು. ಹಾಗೆ ಈ ಪ್ರಮೋಷನ್ ಕೂಡ ನಿಮ್ಗೆ ಲಿಸ್ಟ್ ಅಲ್ಲಿ ನನ್ನ ನೇಮೇ ಬಂದಿಲ್ಲ, ಸೊ ನಾಳೆ ಲಿಸ್ಟ್ ಹಾಕ್ಬಿಡ್ತಾರಂತೆ, ಅಷ್ಟರೊಳಗೆ ನನ್ನ ನೇಮ್ ಬರ್ಬೇಕು ಅಂತ ಅಂದಾಗ ನೀವು ಆಫೀಸಲ್ಲೇನೆ ಪ್ರೇಯರ್ ಮಾಡ್ತಾ ಇರ್ಬೇಕು. ನೆಕ್ಸ್ಟ್ ಮಂತ್ ಎಲ್ಲರಿಗೂ ಪ್ರಮೋಷನ್ ಕೊಡ್ತಾರೆ, ಸ್ಯಾಲರಿ ಹೈಕ್ ಆಗುತ್ತೆ ಅಂದಾಗ ಇದನ್ನ ನಾನ್ ಕೊಟ್ಟಿರೋದನ್ನ ನನಗೆ ಪ್ರಮೋಷನ್ ಸಿಕ್ಕಿದ್ದಕ್ಕೆ, ಇದನ್ನ ತೋರಿಸಿಕೊಟ್ಟಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು, ನನಗೆ ಸ್ಯಾಲರಿ ಹೈಕ್ ಆಗಿರೋದಕ್ಕೆ ಇದನ್ನು ತೋರಿಸಿಕೊಟ್ಟಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು. ಈ ತರ ನೀವು ಹೇಳ್ತಾ ಹೋದಾಗ 3 ಸಾರಿ ಮಾತ್ರ ಹೇಳ್ಕೊಳ್ಳಿ, ಅಲ್ಲಿ ನಿಮಗೆ ಪ್ರಮೋಷನ್ ಸಿಗೋದಿರ್ಬೋದು ಹಾಗೂ ಯಾವುದು ಸ್ಯಾಲರಿ ಹೈಕ್ ಆಗೋದಿರ್ಬೋದು, ಅಲ್ಲಿ ನಿಮಗೆ ಸಕ್ಸಸ್ ಆಗುತ್ತೆ. ಇನ್ನು ಎಷ್ಟೋ ಜನ ಕೇಳ್ತಾರೆ, ನಾನು ನಮ್ಮ ಕಂಪ್ನಿಯಲ್ಲೇ ಒಬ್ಬ ಹುಡುಗಿಯನ್ನ ಇಷ್ಟಪಟ್ಟಿದ್ದೀನಿ, ನಾನು ನಮ್ಮ ಆಫೀಸಲ್ಲೇ ಒಬ್ಬ ಹುಡುಗನನ್ನ ಇಷ್ಟಪಟ್ಟಿದ್ದೀನಿ, ಅವರಿಗೆ ನನ್ನ ಪ್ರಪೋಸಲ್ಸ್ ನ ಹೇಳ್ಬೇಕು ಅಂತ ಅನ್ಕೊಂಡಿದ್ದೀನಿ, ಅಂದ್ರೆ ಮ್ಯಾರೇಜ್ ಪ್ರಪೋಸಲ್ ಮಾಡ್ಬೇಕು ಅನ್ಕೊಂಡಿದ್ದೀನಿ, ಈ ತರ ಎಲ್ಲ ಬರೋಂತವ್ರು ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡಿಗೆ, ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡಿಗೆ ನನಗೆ ಇದು ಸಕ್ಸಸ್ ಮಾಡ್ಕೊಡಿ ಅಂತ ತುಂಬಾ ಜನ ನೀವು ಕಮೆಂಟ್ ಆಗ್ತಾ ಇರ್ತೀರಿ. ಅದೆಲ್ಲ ಇವಾಗ ತುಂಬಾನೇ ಕಾಮನ್ ಆಗಿರುವಂತ ಟಾಪಿಕ್. ಹೀಗಿರುವಾಗ ಇಂಥವ್ರು ಕೂಡ ಏನಂತ ಹೇಳ್ಬೇಕು ಅಂತ ಹೇಳಿದ್ರೆ, ನೀವು ಯಾರಿಗೆ ಪ್ರಪೋಸ್ ಮಾಡ್ಬೇಕು ಅನ್ಕೊಂಡಿದ್ದೀರೋ ಅವರನ್ನ ಸಂಪೂರ್ಣವಾಗಿ ಮನಸ್ಸಿನಲ್ಲಿ ದೃಢವಾಗಿ ಇಟ್ಕೊಂಡು ವಿಜುವಲೈಸ್ ಮಾಡಿಕೊಂಡು ಜಸ್ಟ್ ಹೇಳ್ಬೇಕಾಗತ್ತೆ, ನೀವು ನನಗೆ ಈ ಪ್ರಪೋಸಲ್ ನ ತೋರಿಸಿಕೊಟ್ಟಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಅಂತ ಹೇಳಿ ಹೇಳ್ಬೇಕಾಗತ್ತೆ. ಅಂದ್ರೆ ಈ ಹುಡುಗಿಯ ಒಂದು ರಿಲೇಶನ್ಶಿಪ್ ನನಗೆ ಬೇಕಿದೆ, ಈ ಹುಡುಗನ ರಿಲೇಶನ್ಶಿಪ್ ಬೇಕಿದೆ, ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಅಂತೀವಲ್ಲ ಆ ತರ, ಇದಕ್ಕೂ ಕೂಡ ನೀವು ನನಗೆ ಈ ಪ್ರಪೋಸಲ್ ನ ತೋರಿಸಿಕೊಟ್ಟಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು. ಕೇಳಕ್ಕೆ ನಿಮಗೆ ತುಂಬಾ ತುಂಬಾ ಸಿಂಪಲ್ ಇದೆ. ಇದು ಏನಿದು, ಯಾವಾಗಲೂ ಅಷ್ಟೇ ಇದನ್ನ ನಾವು ಈ ವರ್ಡ್ಸ್ ಗಳೆಲ್ಲ ಏನಿದೆ ಅಲ್ವಾ, ಈ ವರ್ಡ್ಸ್ ನಮ್ಮ ಮೈಂಡ್ ಅಲ್ಲಿ ರಿಜಿಸ್ಟರ್ ಆಗ್ಬಿಡತ್ತೆ. ಸೊ ಹಾಗಾಗಿ ನಾನು ನಿಮಗೆ ಹೇಳುವಂತದ್ದು ಏನು ಅಂದ್ರೆ, ನಾನು ಇವತ್ತು ಕೊಡ್ತಾ ಇರುವಂತ ಈ ಫ್ರೇಮ್ ಏನಿದೆಯಲ್ವಾ, ಇದನ್ನ ಇಟ್ಕೊಂಡು ನೋಡಿ, ನೀವು ಯಾವುದಕ್ಕೇನೆ ಮಾಡ್ಕೊಳ್ಳಿ. ಒಂದು ಮನೆ ಕಟ್ಟಬೇಕು ಅಂತ ಹೇಳಿದ್ರೆ, ನನಗೆ ಈ ಮನೆಯನ್ನು ಕಟ್ಟಲು ತೋರಿಸಿಕೊಟ್ಟಂತ ವಿಶ್ವಕ್ಕೆ ಧನ್ಯವಾದಗಳು. ಸೈಟ್ ತಗೋಬೇಕಾ, ನನಗೆ ಸೈಟ್ ತೆಗೆದುಕೊಳ್ಳಲು ತೋರಿಸಿಕೊಟ್ಟಂತ ವಿಶ್ವಕ್ಕೆ ಧನ್ಯವಾದಗಳು 3 ಸಾರಿ. ಈ ತರ ನಾನು ಏನ್ ಕೊಟ್ಟಿದ್ದೀನಿ ಅಲ್ವಾ, ಈ ಫ್ರೇಮ್ ಅನ್ನ ಇಟ್ಕೊಂಡು ನಾನು ಸಾಕಷ್ಟು ಎಕ್ಸಾಂಪಲ್ಸ್ ಗಳನ್ನ ಕೊಟ್ಟಿದ್ದೀನಿ, ನೀವು ಯಾವ್ದಾವ್ದಕ್ಕೆಲ್ಲ ಉಪಯೋಗ ಮಾಡ್ಕೋಬೇಕು ಅದನ್ನ ಮಾಡ್ತಾ ಹೋಗಿ. ನಿಮ್ಮ ವಿಶ್ವ ಗೊತ್ತಿಲ್ಲ, 15 ನಿಮಿಷದಲ್ಲೇನೆ ನಿಮ್ಗೆ ರಿಸಲ್ಟ್ ಅನ್ನ ಕೊಡಬಹುದು. ಹಾಗಾಗಿ ಈ ಲಾ ಆಫ್ ಅಟ್ರಾಕ್ಷನ್, ಮ್ಯಾನಿಫೆಸ್ಟೇಷನ್ ಅನ್ನುವಂಥದ್ದು ತುಂಬಾ ಪವರ್ಫುಲ್. ನಾವು
ಗೊತ್ತಿದೆ ಅಲ್ವಾ, ಯಾವುದನ್ನ ನಾವು ಯೋಚಿಸ್ತೀವೋ, ಯಾವುದನ್ನ ಬಯಸ್ತೀವೋ ಅದು ಖಂಡಿತ ನಮ್ಮನ್ನ ಹುಡುಕೊಂಡು ಬಂದೇ ಬರುತ್ತೆ. ಆದ್ರೆ ನಾವು ಹೇಗೆ ಯೋಚಿಸ್ತೀವಿ, ಹೇಗೆ ಬಯಸ್ತೀವಿ ಅನ್ನೋದು ಎಷ್ಟು ಗಟ್ಟಿಯಾಗಿದೆ, ದೃಢವಾಗಿದೆ ಅಂದಾಗ ಮಾತ್ರ ನಿಮಗೆ ರಿಸಲ್ಟ್ ಬರುವಂತದ್ದು. ಇದೆಲ್ಲದನ್ನು ಮಾಡ್ಬೇಕಾದ್ರೆ ನನ್ನ ವಿಡಿಯೋದಲ್ಲಿ ಇದೆ. ಏನ್ ಹೇಳಿ, ಮೊದಲು ನೀವು ಒಂದು ಪ್ಲೇಸ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಉಸಿರಾಟವನ್ನ ಗಮನದಲ್ಲಿಟ್ಕೊಳ್ಳಿ. ಮೈಂಡ್ ಅಲ್ಲಿ ಪಾಸಿಟಿವ್ ಅಂಡ್ ಸ್ಟ್ರಾಂಗ್ ಥಾಟ್ ಇಟ್ಕೊಳ್ಬೇಕು. ನೋ ಡೌಟ್ ಇರ್ಲೇಬಾರ್ದು. ಅಲ್ಲಿ ಯಾವ ಕಾರಣಕ್ಕೂ ಡೌಟ್ ಇರಬಾರ್ದು. ಯಾವ ಕಾರಣಕ್ಕೂ ಈ ಟೆಕ್ನಿಕ್ ಮಾಡಿದೀನಿ, ಇನ್ನೂ ಬರ್ಲಿಲ್ವಾ, ಇನ್ನೂ ಆಗ್ಲಿಲ್ವಾ, ನೀವೇ ಅದನ್ನ ಕೊಟ್ಟಿರೋ ಈ ವಿಶ್ನ ಕಳ್ಸಿದಿರಲ್ಲ, ಇದನ್ನೇ ನೀವು ಅಡೆತಡೆ ಕೊಡಬೇಡಿ, ಮಾಡಿ ಬಿಟ್ಬಿಡಿ. ಖಂಡಿತ ನಿಮಗೆ ವಿಶ್ ಸಕ್ಸಸ್ ಆಗೇ ಆಗತ್ತೆ. ಅನ್ಬೋದು ನೀವು 15 ನಿಮಿಷದಲ್ಲಿ ಆಗದೆ ಹೋದ್ರೆ ವೇಟ್ ಮಾಡಿ, ಆದ್ರೆ ವಿಶ್ ಆಗೇ ಆಗತ್ತೆ, ಫುಲ್ಫಿಲ್ ಆಗೇ ಆಗತ್ತೆ. ಎಷ್ಟು ಜನ ರಿಸಲ್ಟ್ ಸಿಕ್ಕಿದೆ ಅಂತಾನೆ ನನಗೆ ಕಮೆಂಟ್ ಹಾಕ್ತಾ ಇರುವಂತದ್ದು. ವೇಟ್ ಮಾಡಿ ಸ್ವಲ್ಪ. ನಾವು 15 ನಿಮಿಷದಲ್ಲಿ ಇದೆಲ್ಲ ಎಕ್ಸಾಂಪಲ್ಸ್ ಗಳು ಕೊಟ್ಟು ನಿಮಗೆ ಹೇಳಿರುವಂತದ್ದು. ಕೆಲವರಿಗೆ 1 ವಾರ, 1 ತಿಂಗಳು ಆಗದೆ ಆಗತ್ತೆ. ಸೊ ನೀವು ಇದ್ರ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ನಾನು ಕೊಟ್ಟಿರೋ ಈ ಮ್ಯಾನಿಫೆಸ್ಟೇಷನ್ ನ ಸಕ್ಸಸ್ಫುಲ್ ಆಗಿ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಿಜವಾಗ್ಲೂ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಲೈಕ್ ಅಂತ ಯಾರು ಕೊಡ್ತೀರಾ ಪಕ್ಕದಲ್ಲಿ ಹೈಪ್ ಬರುತ್ತೆ. ನೀವು ಕೊಟ್ಟಷ್ಟು ನಾನು ಮುಂದೆ ಒಳ್ಳೆ ಒಳ್ಳೆಯ ವಿಡಿಯೋಗಳನ್ನ ನಿಮಗೆ ಕೊಡ್ಲಿಕ್ಕೆ ನನಗೂ ಕೂಡ ಒಂದು ಎನ್ಕರೇಜ್ಮೆಂಟ್ ಆಗುತ್ತೆ, ಮೋಟಿವೇಶನ್ ಸಿಗುತ್ತೆ. ಸೊ ನೆಕ್ಸ್ಟ್ ಟಾಪಿಕ್ ತಗೊಂಡ್ ಬರೋವರೆಗೂ ಹೋಗ್ಬರ್ಲಾ. ನಮಸ್ಕಾರ.